ಯಾರು ಅಂತ ಗೆಸ್ ಮಾಡಿ ನೋಡೋದ. ಇವರು ಒಂದು ಸ್ವಲ್ಪ ದಿನ ಅಂಡರ್ ಗ್ರೌಂಡಲ್ಲಿದ್ದರು, ಮರ್ಡರ್ ಮಾಡಿದ್ದಾರೆ. ನಾನು ಸುಮ್ಮನೆ ಹಂಗೆ ಮಾತಾಡ್ಸೋಕೆ ಬರ್ತವ್ರೆ ಬೈಕ್ಸ್ ಎಲ್ಲ ನೋಡಿ ಅಂದರೆ ನನ್ನ ನೋಡಿದ್ದೀನಿ ಅಂತ ಬೇರೆ ಅಂದರು. ಫುಲ್ಲು ಖುಷಿ ಆಗಿಬಿಡ್ತು. ಇಲ್ಲಿಂದ ಗವಿ ಬೆಟ್ಟ ಇರೋದು 50 ಕಿಲೋಮೀಟ್ರ್ 55 ಕಿಲೋಮೀಟ್ರು, 1 ಅವರ್ 1.5 ಅವರ್ ತೋರಿಸ್ತಾ ಇತ್ತಂತೆ. ಬ್ರೋ ಮುಂದೆ ಸಿಗುತ್ತಂತೆ ಬನ್ನಿ. ಓ ಅದು ವಾಟರ್ ಕ್ರಾಸಿಂಗ್ ಅಲ್ಲ, ಅದು ಕೊಚ್ಚೆ ಕ್ರಾಸಿಂಗ್. ಅದು ಎಲ್ಲೆಲ್ಲಿ ಸೆಟಪ್ ಮಾಡೋರು ಗುರು ಕ್ಯಾಮ್ರಾ. ಒಂದು ಫ್ಲೋಲ್ ಹೋಗ್ಬಿಟ್ರೆ ಹೋಗ್ಬಿಡುತ್ತೆ, ಇಲ್ಲ ಅಂತಂದರೆ ಹಿಂಗೆ ಕಚ್ಕೊಂತೀವಿ ನೋಡ್ರಿ. ಫುಲ್ಲು ಮಳೆ ನೀರು ಕೊರ್ದ್ಬಿಟ್ಟಿರೋದು ಜಾಗನ ನೋಡ್ರಿ. ಯಸ್ ಬಾಯ್ಸ್, ವಿ ಆರ್ ಆನ್ ದ ಟಾಪ್. ಇಷ್ಟೇ ಅನ್ನಿಸ್ಬಿಡ್ತಲ್ವಾ. ಸೂಸೈಡ್ ಮಾಡ್ಕೊಳ್ಳೋರು ಇಲ್ಲಿಂದ ಬೀಳಕ್ಕೆ ಹೋಗ್ಬಾರ್ದು, ಒಂಚೂರು ಮುಂದೆ ಹೋಗಿ ಆ ಕಲ್ ಮೇಲೆ ಹೋಗಿ ಅಲ್ಲಿಂದ ಬೀಳಬೇಕು. ಕರೆಕ್ಟ್ ಡೈವಿಂಗ್ ಪಾಯಿಂಟ್ ಸಿಗುತ್ತೆ ಅಲ್ಲಿಂದ. ಹಿಂಗೆ ಹೋದ ಅಲ್ಲಿ ಹೋಗಿ ಫುಲ್ಲು ಅಲ್ಲಿ ಸುತ್ತಾಡ್ಬಿಟ್ಟು ತಿರ್ಗಿ ಅಲ್ಗೋಗ್ಬಿಡೋದ. ಟೈಮ್ ಈಸ್ 7:57. ಹಲೋ ಹಾಂ ಆಯ್ ಏನು ಬ್ರೋ ಆಯ್ ನಾನು ಗೊತ್ತಾ ನಾನು ಹಂಗ ಎಲ್ಲ ಸ್ಕೂಲಾ? ಎಷ್ಟನೇ ಕ್ಲಾಸು? ಹಾಂ ಇಲ್ಲಿ ಗವಿ ಬೆಟ್ಟ ಗೊತ್ತಾ? ಗವಿ ಬೆಟ್ಟ ಗೊತ್ತಿಲ್ವೇನ್ರೋ? ಗವಿ ಬೆಟ್ಟ ಅಲ್ಲಿಗೆ ಹೋಯ್ತಾ ಇರೋದು. ಹ್ಞೂ ಎಲ್ಲ ನಾವು 4-8 ಜನ. ಹ್ಞೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ನಿಮ್ಮಿಂದನೇ ಸ್ಟಾರ್ಟ್ ಇವತ್ತಿಂದು ಬ್ಲಾಗು ಡೇ. ನಿನ್ನ ಹೆಸರು? ನಾಗರಾಜ್. ಹಾಯ್ 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 ನಮಸ್ಕಾರ ಬಾಯ್ಸ್, ಇನ್ನೊಂದು ವ್ಲಾಗಿಗೆ ಸ್ವಾಗತ. ನಾವಿವತ್ತು ಎಲ್ಲಿದ್ದೀವಿ ಅಂತಂದರೆ ಎಕ್ಸಾಕ್ಟ್ಲಿ ಸಕಲೇಶ್ಪುರಕ್ಕಿಂತ ಒಂದು ಸ್ವಲ್ಪ ಹಿಂದೆ. ಈ ಊರ ಹೆಸರೇನು? ಹಾಂ, ಪಾಳುಂಪೇಟೆ ಅಂತೆ. ಇಲ್ಲಿಂದ ನಾವು ಗವಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರಪ್ಪ ಅಂತಂದರೆ ನಾನು, ನಮ್ಮ ಹಿತೇಶ್ ಬ್ರೋ, ಸ್ಯಾಂಡಿ, ಸೋನು, ಅದ್ರ ಜೊತೆಗೆ ಇನ್ನೊಂದು ಗ್ರೂಪ್ ಇದೆ. ಅದರಲ್ಲಿ ಯಾರು ಅಂತ ಗೆಸ್ ಮಾಡಿ ನೋಡೋದ. ಇವರು ಒಂದು ಸ್ವಲ್ಪ ದಿನ ಅಂಡರ್ ಗ್ರೌಂಡಲ್ಲಿದ್ದರು, ಮರ್ಡರ್ ಮಾಡಿದ್ದಾರೆ. ಎಲ್ಲೂ ಆಚೆ ಕಾಣಿಸ್ಕೊಂತಿರಲಿಲ್ಲ. ಸೂಪರ್ ಸ್ಪೋರ್ಟ್ಸಲ್ಲಿ ಫುಲ್ಲು ಚೆಚ್ಚು ಬಿಸಾಡಿ ಅಂಡರ್ ಗ್ರೌಂಡ್ ಆಗಿ ಸ್ವಲ್ಪ ವರ್ಷ, ಇವಾಗ ಮತ್ತೆ ಫೀಲ್ಡಿಗೆ ಬಂದಿದ್ದಾರೆ, ಆಫ್ ರೋಡ್ ಫೀಲ್ಡ್ಗೆ. KLX 230ಲಿ. ಐ ಬ್ರೋ, ನೀವು ಹಿಂಗೆ ಮೌಂಟ್ ಮಾಡಿದ್ದೀರಾ? ಹಾಂ, ಇನ್ನು ಇಲ್ಲಿಂದ ಆ್ಯಂಗಲ್ ಸಿಗುತ್ತೆ ಅವಾಗ. ಹಾಂ ಓಕೆ ಬ್ರೋ. ಬ್ರೋ ವ್ಲಾಗ್ಗೆ ವ್ಲಾಗಿಗೆ ಬ್ರೋ ವ್ಲಾಗ್ಗೆ. ಇವರು ಹಿಮಾಲಯನ್ 450, ಎಕ್ಸ್ಪಲ್ಸ್ 200 Pro ಒಂದು, ಎಕ್ಸ್ಪಲ್ಸ್ 210 ಒಂದು, 2 KLX 230 CKD. ಯಾರು ಅಂತ ಗೆಸ್ ಮಾಡಿದರೆ ನೀವು ಗೊತ್ತಾಗಿರ್ಬೋದು. ಗೆಸ್ ಮಾಡಿಲ್ಲ ಅಂದರೆ ಹೇಳ್ತೀನಿ ನೋಡಿ. ಇನ್ನೊಂದು KLX 230 10R ಆನ್ ಸ್ಟೆರಾಯ್ಡ್ಸ್ ಬ್ರೋ. ಅವರು ಫುಲ್ಲು ಸೂಪರ್ ಸ್ಪೋರ್ಟ್ಸಲ್ಲಿ ಆಟ ಆಡಿ ಒಂದು ಸ್ವಲ್ಪ ವರ್ಷಗಳು ಸುಮ್ಮನಾಗ್ಬಿಟ್ಟಿದ್ರು. ಇವಾಗ ಮತ್ತೆ ಆಫ್ ರೋಡ್ ಫೀಲ್ಡ್ಗೆ ಇಳಿದು ಫುಲ್ಲು ಚಿಂದಿ ಉಡಾಯಿಸೋಣ ಅಂತ KLX ತಗೊಂಡವ್ರೆ. ಅವ್ರದ್ದು ಫುಲ್ಲು ಸ್ಟಾಕ್ ಐತೆ KLXು. ಅಂದರೆ ಸ್ವಲ್ಪ ಮಾಡಿಸಿರೋದಷ್ಟೇ, ಟೈಲ್ ಲೈಟು ಆ ಥರ. ಎಕ್ಸಾಸ್ಟ್ ಹಾಕ್ಸಿಲ್ಲ ಮೇಯ್ನು. ನಾನು ಅವತ್ತಿಂದ ಹೇಳ್ತೇನೆ ಎಕ್ಸಾಸ್ಟ್ ಹಾಕ್ಸಿ ಅಂತ. ಹೇಳು, ನಂದು ಹಾಕ್ಕೊಡ್ಬೇಕಾ? ಎಲ್ಲಾರ್ದು ಹಾಕ್ಸ್ಕೊತ ಇದ್ದೀರಾ? ಹಾಂ ಬೈ ಬ್ರೋ. ಮ್ಯಾಪ್ ಹಾಕೊಂಡಿದ್ದೀರಾ? ಹಾಂ, ನಾವಿವಾಗ ಗವಿ ಬೆಟ್ಟಕ್ಕೆ ಹೋಗಬೇಕು. ಸಕಲೇಶ್ಪುರ ಗವಿ ಬೆಟ್ಟ ಆಫ್ ರೋಡ್ ಟ್ರಯಲ್ಸ್. ಇದು ಇವಾಗ ಇಲ್ಲಿಂದ ಎಕ್ಸಾಕ್ಟ್ಲಿ 50ರಿಂದ ಬಾಯ್ಸು ಫುಲ್ಲು ಜೋಶಲ್ಲಿ ಥ್ರಾಟಲ್ ರೆವ್ ಮಾಡ್ತವ್ರೆ. ಇವಾಗ ಇಲ್ಲಿಂದ ಒಂದು 50-55 ಕಿಲೋಮೀಟ್ರ್ ಇರ್ಬೋದು. ನಾವು ನೈಟು ಮನೆ ಬಿಟ್ಟಿದ್ದು ಒಂದು 11 ಗಂಟೆ 11 ಆಗಿತ್ತು. ಕ್ಲೀನಾಗಿ ನೆಮ್ಮದಿಯಾಗಿ ಓಡಿಸ್ಕೊಂಬಂದು ಸ್ಟಾಪ್ಗಳು ಹಾಕೊಂಡು ಸೇರೋಕ್ಕೆ 3 ಗಂಟೆ ಆಯಿತು. ಬೆಳಗ್ಗೆ ಎದ್ದು ಕರೆಕ್ಟಾಗಿ 8 ಗಂಟೆ ಆಯಿತು. ಹೋಗ್ತಾ ಇದ್ದೀವಿ ಗವಿ ಬೆಟ್ಟಕ್ಕೆ. ಬಾಯ್. ವಾಯ್ಸು ಫುಲ್ಲು ನಾನು ಹೆಂಗೆ ಸುತ್ಕೊಂಬಿಟ್ರು ಅಂದರೆ ನಾನು ಸುಮ್ಮನೆ ಹಂಗೆ ಮಾತಾಡ್ಸೋಕೆ ಬರ್ತವ್ರೆ ಬೈಕ್ಸ್ ಎಲ್ಲ ನೋಡಿ ಅಂದರೆ ನನ್ನ ನೋಡಿದ್ದೀನಿ ಅಂತ ಬೇರೆ ಅಂದರು. ಫುಲ್ಲು ಖುಷಿ ಆಗಿಬಿಡ್ತು. ನೋಡ್ಬೋದು ನೀವು, ಹ್ಯಾಂಡಲ್ ಬಾರ್ ಚೇಂಜ್ ಆಗಿದೆ. ಮೋಡೋ ಟಾರ್ಕ್ ಹ್ಯಾಂಡಲ್ ಬಾರು ಚೆನ್ನಾಗಿರುತ್ತೆ ಸ್ಯಾಡ್ಲಿಂಗ್ ಎಲ್ಲ ಮಾಡೋಕ್ಕೆ. ಏನಕ್ಕೆ ನಿಲ್ಸ್ಕೊಂಡ್ರಲ್ಲ?
ಅಯ್ಯೋ ನಂದು ಅಲಾರಾಮ್ ಇವಾಗ ಬಡ್ಕೊಂತೈತಲ್ಲ ಗುರು. ಎಂತಕ್ಕೆ? ವಾಟ್ ಈಸ್ ಹ್ಯಾಪನಿಂಗ್? ಎಂತಕ್ಕೂ ವಾಪಸ್ ಕರೋದಲ್ಲಪ್ಪ. ಹೋಗ್ಬೇಕಾಗಿರೋದು ಹಿಂಗಿಂದನಾ? ಇಲ್ಲೇನಪ್ಪ, ಇಲ್ಲೇ ವಾಟರ್ ಫಾಲ್ಸು. ಇಲ್ಲಿಂದ ಗವಿ ಬೆಟ್ಟ ಇರೋದು 50 ಕಿಲೋಮೀಟ್ರ್ 55 ಕಿಲೋಮೀಟ್ರು. 1 ಅವರ್ 1.5 ಅವರ್ ತೋರಿಸ್ತೈತಂತೆ. ಹಾಂ, ನಡೀರಿ ಹಿಂದೆನೇ ಬರ್ತೀನಿ. ನಮಸ್ಕಾರ. ಪೆಟ್ರೋಲ್ ಬಂಕ್ ಎಲ್ಲೈತೆ? ಮುಂದೆ ಸಿಗುತ್ತಾ ಹೋದ್ರೆ? ಹಾಂ, ಇದು ಗುರು ಅಡ್ರೆಸ್ ಹೇಳೋದು ಅಂತಂದರೆ. ಬ್ರೋ ಮುಂದೆ ಸಿಗುತ್ತಂತೆ, ಬನ್ನಿ. ಓ, ಫುಲ್ 299 ಹೊಡಿಯೋಕ್ಕಾಗಲ್ಲ ಅಂತ ಮ್ಯಾಕ್ಸ್ ಎಷ್ಟು ಹೊಡಿಬೋದು ಅಷ್ಟು ಹೊಡಿತವ್ರು ಇವರು. ನಿಮಗೆ 10 ಆನ್ ಸ್ಟೆರಾಯ್ಡ್ಸ್ ಬ್ರೋ ಗೊತ್ತಿಲ್ಲ ಅಂತಂದರೆ, ಬೆಂಗಳೂರಲ್ಲಿರೋ ಸೂಪರ್ ಬೈಕ್ ವೀಡಿಯೋಸು, ಸೂಪರ್ ಬೈಕ್ ವ್ಲಾಗ್ಸು ಕರೆಕ್ಟಾಗಿ ನೋಡೇ ಇಲ್ಲ ಅಂತ. ಯಾಕೆ ಅಂತಂದರೆ ಇವರು ಹಳೇ ಪ್ಲೇಯರು ಈ ಫೀಲ್ಡ್ಗೆ, ಸೂಪರ್ ಸ್ಪೋರ್ಟ್ಸ್ಗೆ. ನೀವು DV ಬ್ರೋ, ಟ್ರಿಪಲ್ ರೇಸ್ ಬ್ರೋ, ಇವ್ರ ವ್ಲಾಗ್ಸಲ್ಲೆಲ್ಲ ನೋಡಿರ್ಬೋದು ಇವ್ರನ್ನ. ಇವ್ರ ಹತ್ರನೂ ZX 10RR ಇತ್ತು, ವಿಂಟರ್ ಎಡಿಷನ್ದು. ಚೆನ್ನಾಗಿ ಬಾರ್ಸಾಡೋರೆ. ಇವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ವೀಡಿಯೋಸು. ಅಯ್ಯೋ, ನಾಯ್ಡಿ ಪೇಡಿ ಕೆಚ್ತಾರೆ ಗುರು ಗಾಡಿನ. ನೆನ್ನೆ ರಾತ್ರಿ ಬರುವಾಗ ನೋಡೋದಲ್ಲ, ಈ ಗಾಡಿನೂ ಅಷ್ಟೇ ಚೆನ್ನಾಗಿ ಚೆಚ್ ಬೀಸಾಕ್ತಾರೆ. ಹೆಂಗೆ ಅಂದರೆ ಗೇರ್ ಚೇಂಜ್ ಮಾಡ್ತಾ ಥ್ರಾಟಲ್ಲು ಫುಲ್ಲು ಕೊಟ್ಬಿಟ್ಟಿರ್ತಾರೆ, ಕೊಟ್ಟು ಇಟ್ಕೊಂಡ್ಬಿಟ್ಟಿರ್ತಾರೆ, ಬಿಡೋದೇ ಇಲ್ಲ. ಕುಡಿಯೋದಾ? ಆರು ಕೇಳೋದಾ ಬ್ರೋ? ಇಲ್ಲಿ ಕಾಫಿ ಕುಡಿಯೋಣ? ಇಲ್ಲಿ ಅಂಗಡಿ ಐತೆ ಹಾಕಿರೋದು ಹಂಗಾರೆ. ಹಾಂ, ಇಲ್ಲಿ ಒಂದು ಕಾಫಿ ಬ್ರೇಕ್ ಹಾಕ್ಕೊಂಡು ಡೈರೆಕ್ಟು ಆಫ್ ರೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಸಿಗ್ತೀನಿ. ಹಾಕಿ 8 ಹೇಳ್ಬಿಡೋದಾ? ದೀಪತಹೇ ನಮಃ ಶ್ರೀ ಮಹಾಗಣಾಧಿಪತಯೇ ನಮಃ. A few minutes later. ಓ, ದಾರಿ ತಪ್ಪಿದ್ದೀವಿ. ಹಿಂದೆ ಅಂತೆ. ಓಕೆ. ಯಾರೋ ರೋಡ್ ಬಂದು ಕೆರೆದ್ಬಿಟ್ಟು ಹೊಂಟೋಗೋರೆ ರಾತ್ರಿ. ಓ ಮೈ ಗಾಡ್, ಏನಿದು ಹಿಂಗಾಗ್ಬಿಡ್ತು ಬ್ರೋ? ಹಂಗೆ ಇರಬೇಕು. ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತು. ಆಗ್ತಾ ಇರುತ್ತೆ ಅವಾಗವಾಗ ಈ ಥರ. ಹಿಂಗೂ ಹೋಗ್ಬೋದಂತೆ. ರೂಟ್ಗಳು ಬೇಜಾನಿದೆಯಂತೆ ಗವಿ ಬೆಟ್ಟಕ್ಕೆ ಹೋಗೋಕ್ಕೆ. ನಾವು ಚೂಸ್ ಮಾಡ್ಬೇಕಾಗಿರೋದು ಇದು ಅಂತ ಹೇಳಿದ್ರು. ಹಿಂಗೆ ಹೋಗೋದಾ? ನನ್ನ ಪ್ರಕಾರ ವಿಣ್ಣಾಯಿಸು ಹೆವಿ ಹೊಡಿತಾ ಇರುತ್ತೆ. ಯಾಕೆ ಅಂತಂದರೆ ಇದು MX ಹೆಲ್ಮೆಟ್ ಅಲ್ವಾ, ಇದು ಮೋಟೋಕ್ರಾಸ್ ಹೆಲ್ಮೆಟ್ಟು. ಇದಕ್ಕೆ ವೈಸರ್ ಬರೋದಿಲ್ಲ, ಗಾಗಲ್ಸ್ ಹಾಕೊಬೇಕು. ಗಾಗಲ್ಸ್ ಹಾಕೊಂಡ್ರೂ ಇಲ್ಲಿ ಫುಲ್ಲು ಏರ್ ವೆಂಟಿಲೇಷನ್ಗೆ ಗ್ಯಾಪ್ಸ್ ಇರುತ್ತೆ, ಹೆವಿ ಗಾಳಿ ಹೊಡಿತಿರುತ್ತೆ. ಆದರೂ ವೈರ್ಲೆಸ್ ಮೈಕಲ್ವ ಯೂಸ್ ಮಾಡ್ತಿರೋದು. ನಾಯ್ಸ್ ಕ್ಯಾನ್ಸಲೇಷನ್ ಹಾಕಿದ್ರೆ ಕಮ್ಮಿ ಆಗುತ್ತೆ. ಆದರೆ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಹಾಕೋಕ್ಕೋಗಿಲ್ಲ. ಯಾಕೆ ಅಂತಂದರೆ ನಾನು ಮಾತಾಡೋದು ಮಾತ್ರ ಕೇಳಿಸುತ್ತೆ ಅವಾಗ ಜಾಸ್ತಿ. ಜೊತೆಲಿ ಯಾರಾದರೂ ನಾನು ಕಮ್ಯುನಿಕೇಟ್ ಮಾಡ್ತಿರುವಾಗ ಅವೆಲ್ಲ ಕೇಳಿಸಲ್ಲ, ಅದಕ್ಕೇ. ಬ್ರೋ ಇಲ್ಲಿಂದ ಸ್ಟಾರ್ಟಾ? ಹಿಂಗ? ಓ ಹಾಂ, ಫುಲ್ ಚಿತಲ್ ಪತಲ್. ಏನು ಚೆನ್ನಾಗಿದೆ ಗುರು. ಫುಲ್ ಜೀಪ್ಸ್ ಎಲ್ಲ ಐತೆ ನೋಡ್ರಿ. ಬರೀ ಜಿಪ್ಸಿನೇ ಇರೋದು ಇಲ್ಲಿ. ಬ್ರೋ ಯಾವ ಬೆಟ್ಟ ಇದಂಗಾರೆ ಹೋಯ್ತಾ ಇರೋದು? ಗವಿ ಬೆಟ್ಟ ತಾನೆ ಬ್ರೋ? ಗವಿ ಬೆಟ್ಟನೇ. ABS ಮೋಡ್ ಆಫ್ ರೋಡ್ಗೆ ಹಾಕೊಂಡಿದ್ದೀವಿ. ಕರ್ನಾಟಕ ಯಾಕೋ ಹಾರ್ಕೊಂಡು ಹೋಗೋ ಸ್ಟೇಜಲ್ಲಿದೆ. ಇಲ್ಲಿ ಮೇಲ್ಗಡೆ ಶರ್ಟಿಗೆ ತಗಲಾಕೊಂಡಿದೆ. ಜೇಬಳಿಗೆ ಇಟ್ಕೊಂಡ್ಬಿಡ್ತೀನಿ ಗುರು, ಯಾಕೆ ಬೇಕು. ಒಂದು ಸ್ವಲ್ಪ ವೆಟ್ಟೆ ಇದೆ ಜಾಗ. ಕೆಳಗಡೆ ಒಂದು ಕಲ್ಲು ಟೈರಿಂದ ಸ್ಲಿಪ್ ಆಗಿ ಕೆಳಗಡೆ ಬ್ಯಾಶ್ ಪ್ಲೇಟಿಗೆ ಹೊಡಿತು ಗುರು. ವಾಟ್ ಈಸ್ ದಿ ಯೂಸ್ ಆಫ್ ಬ್ಯಾಶ್ ಪ್ಲೇಟ್ ಅಂದರೆ ನೋಡಿ, ಈ ಥರ ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲ ಅಂದಿದ್ರೆ ಕೆಳಗಡೆ ಚಾಸಿಗೆ, ಇಲ್ಲಾಂದರೆ ಇಂಜಿನ್ ಕೇಸಿಂಗಿಗೆ ಹೊಡೆದಿರೋದು. ಓ ಕ್ರೇಜ್ ಇದೆ ಗುರು, ಸಖತ್ತಾಗೈತೆ. ಮೊದಲು ಒಂದೊಂದು ಕಲ್ಲು ಬಂಡೆಗಳು ಸಿಕ್ಬಿಡುತ್ತೆ. ಆಪೋಸಿಟ್ ಗಾಡಿ ಬರಲ್ಲ ತಾನೆ, ಅದೇ ಬಂದರೆ ಜಿಪ್ಸಿಗಳು ಯಾವ್ದಾದ್ರು ಹೋಗಿದ್ರೆ
ಓ ನೋಡ್ರಿ, ಇಲ್ಲೊಂದು ಸ್ವಲ್ಪ ನೀರು ನಿಂತೈತೆ. ನಾಬಿ ಟೈರ್ಸ್ ಇದ್ಬಿಟ್ಟಿದ್ರೆ ನೆಲಕ್ಕೆ ಕಚ್ಕೊಂಬಿಟ್ಟಿರೋದು ಹಂಗೆ ಟೈರ್ಸು, ಆ ರೇಂಜಿಗೆ ಗ್ರಿಪ್ಪು. ಓ ಓಯೋ ಯೋ 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 ಆಫ್ ರೋಡಲ್ಲಿ ಹ್ಯಾಂಡ್ಲಿಂಗು ನಾವು ಕಾಲಲ್ಲೂ ಮಾಡ್ತಿರ್ಬೇಕು, ಹ್ಯಾಂಡಲ್ ಹಿಡ್ಕೊಂಡು ಕೈಯಲ್ಲೂ ಆಡಿಸ್ತಿರ್ಬೇಕು. ಹೊತ್ತು ತಾನೇ ಇದೀವಲ್ಲ ಗುರು ಅಪ್ಪು ಇನ್ನ. ಓ ಹತ್ತು ತಾನೇ ಇದೀವಿ ಅಂದಿದ ತಕ್ಷಣ ಡೌನ್ ಸಿಕ್ಬಿಡ್ತು ಒಂದೇ ಸರಿ. ಓ ಅದು ವಾಟರ್ ಕ್ರಾಸಿಂಗ್ ಅಲ್ಲ, ಅದು ಕೊಚ್ಚೆ ಕ್ರಾಸಿಂಗ್. ಅದು ಎಲ್ಲಿ ನೋಡಿದ್ರು ಫುಲ್ಲು ಗ್ರೀನರಿ. ಓ ಹ್ಞೂ ಬ್ರೋ, ಅಂದರೆ ಅಪ್ಪಲ್ವಾ, ಬರೀ ಹ್ಯಾಂಡಲ್ ಆಡಿಸಿನೇ. ನೋಡಿಲ್ಲ, ನೋಡಿದ್ರೆ ಹಿಂಗೆ ತೋರಿಸ್ತೈತೆ. ಹೆಂಗೆ ಕಾಣುತ್ತೆ ಎಲ್ಲ ಕಡೆ ಒಯ್ತಾರನ್ ಬ್ರೋ. ಅಂದರೆ ಹಿಂಗೆ ಹಂಗಾದ್ರೆ ಕೆಳಗಡೆನಾ ಇವಾಗ ಮೇಲ. ಲೆಟ್ಸ್ ಗೋ ಹೋಗಿ ಬ್ರೋ. ABS ಆಫ್ ಮಾಡಿಲ್ವಾ ನೀವು? ಇವಾಗ ಮಾಡಿದ್ರಾ? ಗಾಡಿ ಆಫ್ ಆದರೆ ಅದು ಆಫ್ ಆಗಿಬಿಡುತ್ತೆ. ಓ ಇದ್ರಲ್ಲೂ ಅದೇನಾ? ತಿರ್ಗಾ ಮತ್ತೆ ಇದು ಮಾಡ್ಕೊಬೇಕು ನಾವು. ಇದರಲ್ಲೂ ಸೇಮ್ ಬ್ರೋ. ಅಯ್ಯೋ ಟೈರು ಒಂದು ಸ್ವಲ್ಪ ಸೌದ್ ಬಿಟ್ಟಿದೆಯಲ್ಲ, ಚೆನ್ನಾಗೇನೆ ಗ್ರಿಪ್ ಅಷ್ಟೊಂದಿಲ್ಲ. ಓ ಇಲ್ಲಿ ಮಳೆ ನೀರಿಂದ ಅಲ್ಲಿ ಕೊರೆದ್ಬಿಟ್ಟಿರೋದು ಹಂಗೇನೆ ಜಾಗ. ಅಲ್ಲಿ ಯಾರೋ ಇಲ್ಲಿ ನಿಂಜಾ 300 ತಗೊಂಡು ಹಾಕಿದ್ರಲ್ಲಪ್ಪ. ಇದೇನಿದು ಬೇರು ಹಂಸ ಬಿಟ್ಟಿದೆ. ಓ ಕ್ರೇಜಿ. ಹಾಂ ನಡೀರಿ, ಹೊಡೀರಿ. ನಾನು ಹಿಂದೆ ಇರಬೇಕು, ಎಲ್ಲರೂ ಹೋಗ್ಬೇಕು ಬ್ರೋ. ಹೋಗಿ ಎಲ್ಲೆಲ್ಲಿ ಸೆಟಪ್ ಮಾಡೋರು ಗುರು ಕ್ಯಾಮ್ರಾ. ವಾ ಇವರು ಸ್ಟಾರ್ಟಿಂಗಲ್ಲೇ ಲಾಕ್ ಆಗ್ಬಿಟ್ರು.
ಹಾಂ ಹೋಗಿ 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 ಹೋಗಿ. ಅದು ಒಂದು ಫ್ಲೋಲ್ ಹೋಗ್ಬಿಟ್ರೆ ಹೋಗ್ಬಿಡುತ್ತೆ, ಇಲ್ಲ ಅಂತಂದರೆ ಹಿಂಗೆ ಕಚ್ಕೊತೀವಿ ನೋಡ್ರಿ. ಹೋಗಿ ಹೋಗಿ ಹೋಗ್ರಿ ಬ್ರೋ ಹೋಗಿ. ಹಾಂ ಓ ಫುಲ್ ವೀಲ್ ಸ್ಪಿನ್ನು. ಹಾಂ ಬಂದರು, ಬನ್ನಿ 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 ಬೇಗ. ಏಯ್ ಒಂದು ಸ್ವಲ್ಪ ಬಾಡಿ ವೆಯ್ಟ್ನ ಮೇಲೆ ಎತ್ಕೊಂಡು ಮೂವ್ ಮಾಡ್ಬೇಕು ಗಾಡಿನ, ಆವಾಗ ವೀಲ್ ಸ್ಪಿನ್ ಹೊಡೆಯಲ್ಲ. ಓ ಮೈ ಗಾಡ್, ಕ್ರೇಜಿ ಬ್ರದರ್, ಚೀತಲ್ ಪತಲ್ ಆಗಿದೆ. ಫುಲ್ಲು ಮಳೆ ನೀರು ಕೊರೆದ್ಬಿಟ್ಟಿರೋದು ಜಾಗನ ನೋಡ್ರಿ. ಮಳೆ ನೀರು ಡೌನ್ ಇದ್ದಾಗ ಹಿಂಗೆ ದಾರಿಲೇ ನೀರು ಹರಿಯುತ್ತಲ್ಲ, ಅದು ಹಂಗೆ ಆ ಜಾಗನ ಕೊರೆದ್ಬಿಟ್ಟಿದೆ ಫುಲ್ಲು. ಅಲ್ಲಿ ಗುಂಡಿ ಹೆವಿ. ಅಯ್ಯೋ ಅಯ್ಯೋ ಅಯ್ಯೋ, ಇದೆ ನಾನು ರೈಟ್ಗೆ ಹೋಗ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನು ಗುರು, ಹತ್ರ 80 ಡಿಗ್ರಿ ಇತ್ತು ಒಪ್ಪೋದು. ಓ ಆಗಲೇ ವ್ಯೂ ಕಾಣಿಸ್ಬಿಡ್ತು, ಸಾಕಾಗೈತೆ. ಕ್ರೇಜಿ. ಸಾಕಾಗಿತ್ತು ಗುರು. ಐ ಥಿಂಕ್ ಇಷ್ಟೇ ಅನಿಸುತ್ತೆ ಆಫ್ ರೋಡು. ಓ ಇಲ್ಲಿ ಯಾರೋ ಬಾಯ್ಸ್ ಬಂದಿದ್ದಾರೆ. ವಾರವ yes boys, we are on the top. ಬ್ರೋ ನಿಜವಾಗ್ಲೂ ಆರಾಮಾಗಿ ಬಂದಿಲ್ಲಿ ಟೆಂಟ್ ಹಾಕ್ಬಿಡ್ಬೋದು. ಇಷ್ಟೇನ ಅನ್ನಿಸ್ಬಿಡ್ತಲ್ವಾ? ಹಾಂ, ಇವ್ರದ್ದು ಒಂಚೂರು ಟೈರ್ ಅಷ್ಟೊಂದು ಸೌದಿಲ್ವಲ್ಲ, ಒಂಚೂರಾದ್ರೂ ಗ್ರಿಪ್ ಐತೆ. ನಿಮ್ದಲ್ಲಿ ಫುಲ್ಲು ರೋಲರ್ ಕೋಸ್ಟರು. ಹೆಂಗೆ ಅನ್ನಿಸ್ತು ಬ್ರೋ ಆಫ್ ರೋಡು? ಈಸಿ, ಮಾಡ್ರೇಟಾ? ಈಸಿ. ಓಕೆನಾ? ನಿಮ್ಗೆ ಒಳ್ಳೆ ಗ್ರಿಪ್ ಸಿಗ್ತಾ ಇದೆಯಾ ಬ್ರೋ ಟೈರು? ಹಾಂ, ಇದು 50-60ನಾ ಬ್ರೋ? 50-50. 50% ಆಫ್ ರೋಡು, 50% ರೋಡು. ಓ ಟ್ರೈಲರ್ 50. ಹಾಂ, ರೈಸ್ದು ಇದು ನೋಡ್ರಿ, ಆಲ್ಮೋಸ್ಟ್ ಬಟನ್ ಟೈಪೇ ಬಂದ್ಬಿಡುತ್ತೆ ಇದು. ಇಲ್ಲಿ ಒಂದು ಜಿಪ್ಸಿ ಬಂದಿದೆ, ಜಿಪ್ಸಿಯಿಂದ ಈ ಥರ ಮಾಡ್ಕೊಂಬಿಟ್ಟವ್ರೆ ಕೂತ್ಕೊಳ್ಳೋಕ್ಕೆ. ಏನೈತೆ ಗುರು ವ್ಯೂ, ಸೂಪರ್. ಓ ಸೂಸೈಡ್ ಮಾಡ್ಕೊಳ್ಳೋರು ಇಲ್ಲಿಂದ ಬೀಳೋಕೆ ಹೋಗ್ಬಾರ್ದು, ಒಂಚೂರು ಮುಂದೆ ಹೋಗಿ ಆ ಕಲ್ ಮೇಲೆ ಹೋಗಿ ಅಲ್ಲಿಂದ ಬೀಳಬೇಕು. ಕರೆಕ್ಟ್ ಡೈವಿಂಗ್ ಪಾಯಿಂಟ್ ಸಿಗುತ್ತೆ ಅಲ್ಲಿಂದ. ಸಾಕಾಗೈತೆ ಗುರು, ಬರೀ ಮರ ಗಿಡನೇ ಕಾಣಿಸ್ತೈತೆ, ಫುಲ್ಲು ಗ್ರೀನರಿ. ನಾವು ಒಂದು 5 ದಿನದಿಂದ ನೋಡಿದಾಗ ಮಳೆ ಬರ್ತಿತ್ತು ಇಲ್ಲೆಲ್ಲ ಅಂತ ಹೇಳ್ತಿದ್ರು ವೀಡಿಯೋಸಲ್ಲಿ ನೋಡ್ತಿದ್ದಾಗ. ಇವಾಗ ಮಳೆನೇ ಇಲ್ಲ, ಬಿಸಿಲು ಹೊಡಿತೈತೆ. ಆದರೆ ನೆಲ ವೆಟ್ಟೆ ಐತೆ ಸ್ವಲ್ಪ, ಅಷ್ಟೊಂದು ಫುಲ್ ಡ್ರೈ ಆಗಿಲ್ಲ. ಚೆನ್ನಾಗೈತೆ ಆಫ್ ರೋಡ್ ಹೊಡಿಯೋಕ್ಕೆ. ರೆಕಾರ್ಡ್ ಹಾಕ್ಸಿ ಬೀಳ್ತೀರಾ? ಇಲ್ಲೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬಂದಿದೆ ಕಣ್ರಿ, ಇನ್ಸೈಡ್ ಇನ್ಫಾರ್ಮೇಷನ್ ಲೀಕ್ ಆಗಿದೆ. ಬೀಳ್ತಾರಂತ ಇವರು. ನಾನು ಇವ್ರ ಹಿಂದೆನೇ ಹೋಗ್ತೀನಿ. ಹಾಂ ಓಕೆ ಅಲ್ವಾ? ಓಕೆಪ್ಪ. ಹಾಂ, ನೀವು ಹಿಂದೆ ಮೌಂಟ್ ಮಾಡಿದ್ರಲ್ಲ 360, ಹಂಗೆ ಮೌಂಟ್ ಮಾಡಿಬಿಟ್ಟು ಅಲ್ಲಿಗೆ ಮಾಡ್ತಾಯಿದ್ದೀರಾ ಇವಾಗ? ಇದು ಚೆನ್ನಾಗಿ ಬರೋದು ಬೈ, ಈ ಆ್ಯಂಗಲ್ ಸಕ್ಕತ್ತಾಗಿ ಬರುತ್ತೆ. ಅಲ್ಲಿ ಕಾಲಿಟ್ಟಿರ್ತೀವಲ್ಲ ಅದು ಎಲ್ಲ ಕಾಣಲ್ಲ ಅಷ್ಟೇ. ಹಾಂ, ಸ್ಟಿಕ್ ಇಲ್ವಲ್ಲ?
ನಾಳೆ ತಗೊಂತೀನಿ ಸ್ಟಿಕ್ಕು. ಇವತ್ತು ಬೇರೆ ಇಲ್ಲ ಆಂಗಲ್ ಮೌಂಟ್ ಮಾಡ್ತೀನಿ ಬಿಡಿ ಎಲ್ಲ ನಾನು ಹಾಂ ಹಾಂ ಹೋಗ್ತೀನಿ, ನೀವು ಹಿಂದೆ ಬನ್ನಿ. ಇದು ನಿಜವೂ ಸಕ್ಕತ್ತಾಗಿ ಬರುತ್ತೆ ಬ್ರೋ. ಇದು ಇಲ್ಲಿ ಕಾಲು ಕಾಣಿಸ್ತಾ ಇರುತ್ತಲ್ಲ ಬೂಟ್ಸು, ಕ್ರೇಜಿ ಇರುತ್ತೆ ಇದು ಹಾಕೋಬೇಕು ಅದು. ಬ್ರೋ. ಹಿಂಗೆ ಫ್ರಂಟ್ ಆ್ಯಂಗಲ್ ಹೋಗ್ತಾ ಇರೋದು ಬರುತ್ತೆ ಅದು ಬ್ರೋ. ಲೆಫ್ಟ್ ಹಾಕ್ರಿ ಹಂಗಾದ್ರೆ ಗೇರ್ ಶಿಫ್ಟ್ ಮಾಡೋದು ಟಕ 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 ಅಂತ ಹೊಡಿತಾ ಇರೋದು ಸಕ್ಕತ್ತಾಗಿ ಕಾಣುತ್ತೆ. ಯಾವಾಗಲೂ ಊಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಇಲ್ಲಿ. ಹಿಂಗೆ ಹೋದ ಅಲ್ಲಿ ಹೋಗಿ ಫುಲ್ಲು ಅಲ್ಲಿ ಸುತ್ತಾಡ್ಬಿಟ್ಟು ತಿರ್ಗಿ ಅಲ್ಗೋಗ್ಬಿಡೋದ. ಓಕೆ ಓಕೆ ಓಕೆ